ಶ್ರೀರಾಮನು ಅವಳನ್ನು ಹಿಡಿದೆಬ್ಬಿಸಿ ತಾನೂ ಅವಳಿಗೆ ವಂದಿಸಿದನು. ಆಗ ವಿಶ್ವಾಮಿತ್ರರು, ಮಗನೇ, ಕೃತಾರ್ಥಚರಿತನಾದೆ ಎಂದು ಹೇಳಿ ಶ್ರೀರಾಮನ ಬೆನ್ನನ್ನು ಸವರಿದರು. ಶ್ರೀರಾಮನು ಒಮ್ಮೆ ನಿಟ್ಟುಸಿರನ್ನು ಬಿಟ್ಟು ಕೈಜೋಡಿಸಿಕೊಂಡು ಮಹರ್ಷಿಗಳನ್ನು ಕುರಿತು, ಗುರುದೇವ, ಈ ವೃತ್ತಾಂತದಲ್ಲಿ ಅಂತರ್ಭೂತವಾಗಿರುವ ಒಂದೆರಡು ವಿಚಾರಗಳು ನನಗೆ ಸಮಸ್ಯೆಯಾಗಿಯೇ ಉಳಿದಿವೆ. ಮರ್ತ್ಯರಾದ ನಾವು ಯಜ್ಞ ಯಾಗಾದಿಗಳಿಂದ ಯಾವ ಇಂದ್ರನನ್ನು ಪೂಜಿಸುತ್ತೇವೆಯೋ ಅವನು ಪರದಾರಾಸಕ್ತನಾಗಿರಬಹುದೇ? ಅಲ್ಲದಿದ್ದರೆ ಈ ಪರಿಸ್ಥಿತಿಯು ಹೀಗಾಗುತ್ತಿರಲಿಲ್ಲ. ಇಂದ್ರನಿಗೆ ಗೌತಮರ ಶಾಪವು ಬಾಧಿಸಿರಬಹುದೇ? ಬ್ರಾಹ್ಮ ವಿವಾಹದ ಶಾಸ್ತ್ರಾನುಸಾರವಾಗಿ ವಿವಾಹಿತ ವಧುಗಳು ಮೊದಲ 3 ದಿನ ದೇವತೆಗಳಿಗೆ ಸಮರ್ಪಿಸುವ ಶಾಸ್ತ್ರವಿಧಿ ಇದ್ದರೆ ಅಂದಿನ ಅವನ ಪ್ರತಿಪಾದನೆಯಂತೆ ಇಂದ್ರನಿಗೆ ಶಾಪವು ಹೇಗೆ ತಗಲಬೇಕು? ಇಂದ್ರನು ತಪ್ಪದಿದ್ದಲ್ಲಿ ಈಕೆಯ ತಪ್ಪು ಎಲ್ಲಿದೆ? ತಪ್ಪಿಲ್ಲದಿದ್ದರೆ ಶಾಪವು ಫಲಿಸಬಹುದೇ? ಇವಳಿಗೆ ಶಾಪವು ತಗುಲಿ ಅದರ ಅನುಭವವೂ ಆಗಿದೆ ಎಂಬುದು ನಿಜವಷ್ಟೇ. ಹಾಗಾಗಿ ಇಂದ್ರನಿಗೂ ಶಾಪವು ತಟ್ಟಿರಲೇಬೇಕು. ಒಂದೇ ಅಪರಾಧಕ್ಕೆ ಇಬ್ಬರಿಗೂ ಶಾಪವನ್ನಿತ್ತುದನ್ನು ನೆನೆಸುವಾಗ ಈಕೆಯು ಶಾಪಗ್ರಸ್ತಳಾಗಿ ಇಂದ್ರನು ಹಾಗೆಯೇ ಉಳಿದಿರಲಾರನು. ಇವಳ ಶಾಪಕ್ಕೆ ಪರಿಹಾರವಿತ್ತು, ಅದೇ ಈಗ ಆಗಿದೆ ಎಂದಾಯಿತು. ಇಂದ್ರನ ಶಾಪಕ್ಕೆ ಪರಿಹಾರವೂ ಆಗಿದೆಯೇ? ಆಗಿರದಿದ್ದರೆ ಅವನು ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವುದೆಂತೂ? ಮೊನ್ನೆ ಪೂಜ್ಯರು ಪೂರ್ಣಗೊಳಿಸಿದ್ದ ಆ ಯಜ್ಞದಲ್ಲಿ ಇಂದ್ರನಿಗೆ ಆಹುತಿಯು ಸಂದಿತ್ತು. ಆ ಶಾಪಕ್ಕೆ ಪರಿಹಾರವಾಗದಿದ್ದರೆ ಎಲ್ಲಿ, ಹೇಗೆ? ಇವೆಲ್ಲ ಒಂದರ ಮೇಲೊಂದಾಗಿ ನನ್ನಲ್ಲಿ ಸಂದೇಹ ತರಂಗಗಳನ್ನು ಎಬ್ಬಿಸುತ್ತಾ ಇವೆ. ಆದುದರಿಂದ ಇದರಲ್ಲಡಗಿರಬಹುದಾದ ತತ್ವಸೂಕ್ಷ್ಮವನ್ನು ಅರಿತುಕೊಳ್ಳಬೇಕೆಂದು ನನಗನ್ನಿಸಿದೆ. ನನ್ನ ಭಿನ್ನಪವು ಸಮ್ಮತವಾದುದಾದರೆ ಅನುಗ್ರಹವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಭಿನ್ನಯಿಸಿಕೊಂಡನು. ಶ್ರೀರಾಮನ ಸಂದೇಹಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ಬಹಳ ಸಂತೋಷವಾಯಿತು. ಅವರು ಶ್ರೀರಾಮನನ್ನು ತುಂಬ ಮೆಚ್ಚಿಕೊಂಡು, ಕುಮಾರ, ಅಹಲ್ಯ ವೃತ್ತಾಂತದ ಸಮಸ್ಯೆಗಳು ಸ್ವಭಾವ ಸಹಜವಾಗಿಯೇ ಉತ್ಪನ್ನವಾಗತಕ್ಕವುಗಳು. ಅವಳ ಶಾಪ ವಿಮೋಚನೆಗೆ ಕಾರಣಕರ್ತನಾದ ನೀನು ಅದೆಲ್ಲವನ್ನು ಅಗತ್ಯವಾಗಿ ಬಗೆಹರಿಸಿಕೊಳ್ಳಬೇಕಾದುದೇ ಯುಕ್ತವು. ಸ್ವಾರ್ಥಾಭಿಲಾಷೆಯಿಂದ ಮಾಡುವ ತಪಸ್ಸು ಎಂದಿಗೂ ದೇವತೆಗಳ ಮೆಚ್ಚುಗೆಯನ್ನು ಪಡೆಯುವುದಿಲ್ಲ. ಆದುದರಿಂದ ಅಂತಹ ತಪಸ್ಸುಗಳನ್ನು ಭಂಗಗೊಳಿಸುವುದು ದೂಷ್ಯವೆನ್ನಿಸಲಾರದು. ನಾವು ಮೊದಲು ತಪಸ್ಸು ಮಾಡುತ್ತಿದ್ದಾಗ ಎಷ್ಟೋ ಬಾರಿ ಅದು ಭಂಗಗೊಂಡದ್ದಿದೆ. ಗೌತಮನ ತಪಸ್ಸನ್ನು ಕೆಡಿಸುವ ಮೂಲೋದ್ದೇಶದಿಂದಲೇ ಇಂದ್ರನು ಆ ರೀತಿ ವರ್ತಿಸಿದ್ದಾಗಿದೆ. ಸಂಯಮಿಯಾದ ಗೌತಮನನ್ನು ಹಾಗೆಯೇ ವಿಕಾರವಶನನ್ನಾಗಿ ಮಾಡುವುದು ದುಸ್ತರವೆಂದೇ ಬಗೆದು ಅವನ ಅರ್ಧಾಂಗಿಯನ್ನು ಇಂದ್ರನು ಕೆಡಿಸಿದ್ದು ಗಂಡ ಹೆಂಡಿರಲ್ಲಿ ಯಾರು ಮೊದಲು ಕೆಟ್ಟರೂ ಉಳಿದವರು ಕೆಟ್ಟಂತೆಯೇ ಸರಿ. ಗೌತಮನ ಉಪೇಕ್ಷೆಯಿಂದ ದುರ್ಬಲಗೊಂಡಿದ್ದ ಅಹಲ್ಯೆಯನ್ನು ಕೆಡಿಸಲು ಇಂದ್ರನಿಗೆ ಸುಲಭವಾಯಿತು. ಅದೇ ಉದ್ಯೋಗದಲ್ಲಿ ಇಂದ್ರನು ಶಾಸ್ತ್ರವನ್ನು ಸ್ವಕಾರ್ಯಕ್ಕಾಗಿ ಅಪಾರ್ಥ ಪ್ರತಿಪಾದನೆ ಮಾಡುವುದರಿಂದ ಅವನಿಗೆ ಅಪರಾಧದ ಸೋಂಕು ತಗಲಿ ಅವನು ಶಾಪಗ್ರಸ್ತನಾಗಬೇಕಾಗಿ ಬಂತು. ಬ್ರಾಹ್ಮ ವಿವಾಹದ ಪದ್ಧತಿಯಂತೆ ವಿವಾಹವಾದ ಮೊದಲ 3 ದಿನ ವಧುಗಳು ದೇವತೆಗಳಿಗೆ ಸಮರ್ಪಿಸಲ್ಪಡುವ ಶಾಸ್ತ್ರವಿಧಿ ಇರುವುದು ನಿಜ. ಆದರೆ ಆ ಸಮರ್ಪಿತ ವಧುಗಳ ಮೇಲೆ ದೇವತೆಗಳಿಗೆ ಯಾವ ಅಧಿಕಾರವಿದೆ? ಅವರು ಯಜ್ಞದಲ್ಲಿ ಹವಿಸ್ಸನ್ನು ಭುಂಜಿಸುವುದೆಂದಿಲ್ಲ, ಆಘ್ರಾಣಿಸುವುದು ಮಾತ್ರ. ಹೇಗೆ ಭೂಮಿಯ ಮಳೆ ಬೆಳೆಗಳಿಗೆ ದೇವತೆಗಳು ಕಾರಣರಾಗಿರುತ್ತಾರೋ ಹಾಗೆಯೇ ಸ್ತ್ರೀಯರ ಗರ್ಭ ಸಂರಕ್ಷಣೆಗೂ ಅವರು ಕಾರಣರಾಗಿರುತ್ತಾರೆ. ಅದಕ್ಕಾಗಿ ಮದುವೆಯಾದ ಮೊದಲ 3 ದಿನ ಸತ್ಸಂತಾನದ ಅನುಗ್ರಹಕ್ಕಾಗಿ ಮತ್ತು ಗರ್ಭಾಧಾನದ ಅರ್ಹತೆಯ ಪ್ರಾಪ್ತಿಗಾಗಿ ದೇವತೆಗಳಿಗೆ ಸಮರ್ಪಿಸಲ್ಪಡುತ್ತಾರೆ. ಅವರು ಹೇಗೆ ಅಗ್ನಿಮುಖದಿಂದ ಹವಿಸ್ಸನ್ನು ಸ್ವೀಕರಿಸುತ್ತಾರೋ ಹಾಗೆಯೇ ವಧುವಿನ ಭರ್ತೃಮುಖದಿಂದ ಅನುಗ್ರಹವನ್ನು ನೀಡುತ್ತಾರೆ. ಅದೆಲ್ಲವನ್ನು ಅರಿತಿದ್ದರೂ ಇಂದ್ರನು ಅನ್ಯಥಾ ಪ್ರತಿಪಾದನೆ ಮಾಡಿ ಶಾಪ ಹೊಂದಬೇಕಾಯಿತು. ಇಂದ್ರನು ಇಂದ್ರಿಯಗಳ ಅಧಿದೇವತೆಯಾಗಿದ್ದಾನೆ. ಅವನೇ ನಿರೀಂದ್ರಿಯನಾದಾಗ ಮರ್ತ್ಯರೆಲ್ಲರ ಇಂದ್ರಿಯಗಳು ಪ್ರಭಾವರಹಿತವಾಗಿ ಭೂಲೋಕದಲ್ಲಿ ಸಂತಾನ ಪ್ರಾಪ್ತಿಯೇ ನಿಂತು ಹೋಯಿತು. ಅದರಿಂದ ಪಿತೃದೇವತೆಗಳಿಗೆ ಸದ್ಗತಿಯು ನಾಶವಾಗುವ ಪರಿಸ್ಥಿತಿ ಒದಗಿತು. ಸಂತಾನವು ಮುಂದೆ ಬೆಳೆಯದೇ ಇದ್ದಾಗ ಪಿತೃಗಳಿಗೆ ಸಲ್ಲಬೇಕಾದ ಪಿಂಡೋದಕಗಳು ಇಲ್ಲವಾಗುತ್ತವೆ. ಹಾಗಾಗಿ ಅವರೆಲ್ಲರೂ ಸೃಷ್ಟಿಕರ್ತನಲ್ಲಿ ದೂರಿಕೊಂಡರು.
ಬ್ರಹ್ಮದೇವನು ಅಜಾಂಡ ಸಂಯೋಜನಾ ವಿಧಿಯಿಂದ ಇಂದ್ರನನ್ನು ಸಚೇತನಗೊಳಿಸುವಂತೆ ಪಿತೃದೇವತೆಗಳಿಗೆ ಅಪ್ಪಣೆ ಮಾಡಿದನು. ಅವರು ಅಂತೆಯೇ ಮಾಡಲು ಇಂದ್ರನ ಶಾಪವು ಪರಿಹಾರವಾಗಿ ಮರ್ತ್ಯರ ಸಂತಾನವು ಕ್ರಮದಂತೆ ಉಂಟಾಗಲು ಆಸ್ಪದವಾಯಿತು. ಅಹಲ್ಯೆಯು ಇಂದ್ರನ ಅಭಿಷ್ಟವನ್ನು ಪೂರೈಸಲು ಮುಂದಾದುದು ಆಕೆಯ ಅತೃಪ್ತ ಕಾಮದಿಂದಲೇ ಆಗಿದ್ದಿತ್ತು. ಗೌತಮನು ಅಹಲ್ಯೆಯನ್ನು ವಿಧಿವಿಹಿತವಾಗಿ ಮದುವೆಯಾಗಿದ್ದುದರಿಂದ ಅವಳನ್ನು ಸರಿಯಾಗಿ ತಿದ್ದಿ ನಡೆಸಿಕೊಳ್ಳುವ ಹೊಣೆಗಾರನಾಗಿದ್ದನು. ಧರ್ಮ ಅರ್ಥ ಕಾಮಗಳಲ್ಲಿ ಪತಿಯನ್ನು ಸತಿಯು ಅತಿಕ್ರಮಿಸಬಾರದೆಂಬುದು ವಿವಾಹ ಸಂಸ್ಕಾರದ ಶಾಸ್ತ್ರನಿಯಮವಾಗಿರುತ್ತದೆ. ಗೌತಮನು ದೀರ್ಘ ತಪಸ್ಸಿನಲ್ಲಿ ನಿರತನಾಗಿರುವ ಮುನ್ನ ಆ ಧರ್ಮಕಾಯದ ಕುರಿತು ತನ್ನ ಅರ್ಧಾಂಗಿಯಲ್ಲೇ ತಿಳಿಸಿ ಆಕೆಯನ್ನು ಪೂರ್ವಭಾವಿಯಾಗಿ ಇಂದ್ರಿಯ ಸಂಯಮದ ಯೋಗದೀಕ್ಷೆಯನ್ನು ತರಬೇತಿಯನ್ನು ಇತ್ತು ಪಥಿಕರಿಸಿ ಆ ಸಿದ್ಧಿಯನ್ನು ಸಾಧಿಸಲು ತೊಡಗಬೇಕಾಗಿದ್ದಿತು. ಅದಾವುದನ್ನು ಅನುಸರಿಸದೆ ಪತಿಯು ಧರ್ಮದಲ್ಲಿ ಸತಿಯನ್ನು ಅತಿಕ್ರಮಿಸಿದನು. ತನ್ನ ಪತಿಯನ್ನೇ ಅನುಸರಿಸಲು ಪ್ರಕೃತಿಯನ್ನು ಮೀರುವ ಶಕ್ತಿಯು ಈ ಸತಿಗೆ ಇರಲಿಲ್ಲ. ಆದುದರಿಂದ ಅವಳು ಕಾಮದಲ್ಲಿ ಪತಿಯನ್ನು ಅತಿಕ್ರಮಿಸಿದಳು. ಎಷ್ಟೇ ಸಂಯಮಿಗಳಾದರೂ ಪ್ರಕೃತಿಯ ಒತ್ತಡವನ್ನು ಮೀರಲಾರದೆ ಇಂದ್ರಿಯದ ವಶವರ್ತಿಗಳಾದಾಗ ದೃಷ್ಟಾಂತಗಳು ಎಷ್ಟೋ ಇವೆ. ಹೆಚ್ಚೇಕೆ ಸ್ವಯಂ ನಾವೇ ಅದಕ್ಕೆ ನಿದರ್ಶನವು. ಒಂದು ಕಾಲದಲ್ಲಿ ಬೇರೆ ಬೇರೆ ಅಪ್ಸರೆಯರ ಆಕರ್ಷಣೆಗೆ ಬಲಿಯಾಗಿ ನಾವು ಅನೇಕ ಬಾರಿ ನಮ್ಮ ತಪಸ್ಸನ್ನು ಕೆಡಿಸಿಕೊಂಡವರು. ಪ್ರಕೃತಿ ಶಕ್ತಿಯ ಬಹುವಂಶವು ಸ್ತ್ರೀತ್ವದಲ್ಲೇ ಹುದುಗಿರುತ್ತದೆ. ಪತಿಯು ಪತ್ನಿಯನ್ನನುಸರಿಸಲು ಇಷ್ಟಸಿದ್ಧಿಯ ಸಾಧನವಾದ ತಪಸ್ಸು ಅವಕಾಶ ಕೊಡಲಿಲ್ಲ. ಹಾಗಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ತೊರೆದೇ ಇದ್ದರು. ಅಹಲ್ಯೆಯ ಅಪರಾಧದಲ್ಲಿ ಒಂದಂಶವು ಗೌತಮನನ್ನೂ ಸೇರಿದೆ. ಭಾರ್ಯ ಸಂರಕ್ಷಣೆಯು ಪುರುಷ ಧರ್ಮವಾಗಿದೆ. ಅದನ್ನೇ ಪೂರ್ಣವಾಗಿ ಗೌತಮನು ಪಾಲಿಸಿರಲಿಲ್ಲ. ಸಹಧರ್ಮಚರ್ಯೆಯು ಸ್ತ್ರೀಯರ ಕರ್ತವ್ಯವೇ ಆಗಿದ್ದರೂ ಅಹಲ್ಯೆಗೆ ಆ ಕುರಿತಾಗಿ ಅಷ್ಟೊಂದು ಜ್ಞಾನವೂ ಇರಲಿಲ್ಲ. ಮಾತ್ರವಲ್ಲ, ದುರ್ಬಲ ಚಿತ್ತಳಾದ ಅವಳು ತನ್ನನ್ನು ಪತಿಯು ಉಪೇಕ್ಷಿಸಿಯೇ ಇರುವನೆಂದು ಭ್ರಮಿಸಿದ್ದಳು. ಹಾಗಾಗಿ ಅವಳಿಗೊದಗಿದ ಶಾಪಕ್ಕೆ ವಿಮೋಚನೆಯು ಗೌತಮನಿಂದಲೇ ನಿರೂಪಿಸಲ್ಪಟ್ಟಿತು. ಆಕೆಯು ತನ್ನ ತಪ್ಪಿಗಾಗಿ ಶಾಪರೂಪವಾದ ಶಿಕ್ಷೆಯನ್ನು ಎಷ್ಟೋ ವರ್ಷಗಳಿಂದ ಅನುಭವಿಸುತ್ತಿದ್ದು ಪಶ್ಚಾತ್ತಾಪದಿಂದ ಚಿತ್ತಶುದ್ಧಿಯನ್ನು ತಳೆದು ಶಾಪವನ್ನಿತ್ತಿದ್ದ ಗೌತಮನ ಪರಿಹಾರ ನಿರ್ದೇಶನದಂತೆ ಈಗಲೀಗ ಪಾವನಲಾದಳು. ಗೌತಮನು ಇಷ್ಟಸಿದ್ಧಿಯ ತಪಸ್ಸು ಕೆಟ್ಟು ಶಾಪವನ್ನು ಕೊಟ್ಟುದರಿಂದ ಮೊದಲ ತಪಸ್ಸಿನ ಶಕ್ತಿಯು ಕಡಿಮೆಯಾಗಿ ತನ್ನ ಜೀವನದಲ್ಲೇ ಬಹುದೊಡ್ಡ ಹಾನಿಯನ್ನು ಅನುಭವಿಸಬೇಕಾಯಿತು. ಆದುದರಿಂದ ಇಲ್ಲಿ ಎಲ್ಲರ ತಪ್ಪಿಗೂ ಶಿಕ್ಷೆಯಾಗಿದೆ, ಸಕಾಲದಲ್ಲಿ ಅದರ ಪರಿಹಾರವೂ ಆಗಿದೆ ಎಂದು ಅಪ್ಪಣೆಯನ್ನಿತ್ತರು. ವಿ ಎನ್ ಭಾಗವತ್ ಬರಬಳ್ಳಿ.